ನಮಸ್ಕಾರ ಸ್ನೇಹಿತರೆ, ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ಕ್ಯಾಮ್ರಾನ ತೆಗಿತಾ ಇದ್ದೀನಿ, ಯಾಕಂದರೆ ಎಲ್ಲೂ ಹೊರಗಡೆ ಹೋಗೋದಕ್ಕೆ ಆಗಿರಲಿಲ್ಲ. ಲಾಸ್ಟ್ 1-2 ವೀಕ್ಸ್ ಹತ್ರ ಆಯಿತು. ಆಮೇಲೆ ನಮ್ಮ ತಾಯಿ ಕಾಪಾಡಮ್ಮ. ಅದಕ್ಕೆ ಇವತ್ತು ನನ್ನ ಆಫೀಸ್ ಟೂರ್ನ ಮಾಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡು ಬೆಳಗ್ಗೆ ಗೋಪುರ ಎತ್ಕೊಂಡು ಹೋಗ್ತಾ ಇದ್ದೀನಿ. ಆಯಿತು. ಆಮೇಲೆ ಇವತ್ತು ನಾನು ಫಸ್ಟ್ ಶಿಫ್ಟ್ ಇರೋದು ಮಾರ್ನಿಂಗ್ 6ಗೆ. ಈಗ ತಾನೇ ಮನೆ ಕೆಂಡಿದ್ದೀನಿ, ನಾವು ಆಗ್ಲೇ ಹೋಯ್ಕೆ ಅಂತದಲ್ಲಪ್ಪ ಇದು. ನಾನು ಮಾರ್ನಿಂಗ್ ಡೈಲಿ ಒಂದು ಟೀ ಕುಡಿತೀನಿ, ಯಾಕಂದರೆ ನಿದ್ದೆ ಬರ್ತಾ ಇರುತ್ತೆ. ಸ್ವಲ್ಪ ನಿದ್ದೆ ಹೋಗಲಿ ಅಂತ ಅಂದ್ಬಿಟ್ಟು. ಬಟ್ ಇವತ್ತು ಟೀ ಕುಡಿಯೋದಕ್ಕಾಗಲ್ಲ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಅದಕ್ಕೋಸ್ಕರ ಡೈರೆಕ್ಟಾಗಿ ಆಫೀಸ್ಗೆ ಹೋಗ್ಬಿಡೋಣ. ಆಫೀಸಲ್ಲಿ ಒಳಗಡೆ ಎಲ್ಲ ವೀಡಿಯೋ ಮಾಡೋದಕ್ಕಾಗಲ್ಲ. ಆಯಿತು. ಆಮೇಲೆ ಯಾಕಂದರೆ ಅಲ್ಲಿ ತುಂಬ ಕಾನ್ಫಿಡೆನ್ಷಿಯಲ್ ಏರಿಯಾಸ್ ಎಲ್ಲ ಇದ್ದಾವೆ. ಬಟ್ ಆಫೀಸ್ ಪಾರ್ಕಿಂಗ್ ಹತ್ರ ಕರ್ಕೊಂಡು ಹೋಗ್ತೀನಿ. ಅಲ್ಲಿಂದ ನಮ್ಮ ಆಫೀಸ್ ಗೇಟ್ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ಲಾಸ್ಟ್, ಯಾಕಂದರೆ ಅದಕ್ಕಿಂತ ಮುಂದೆ ವೀಡಿಯೋ ಮಾಡೋದಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸಪೋರ್ಟ್ ತುಂಬ ಕಡಿಮೆ ಆಗ್ತಾಯಿದೆ, ಯಾಕೋ ಗೊತ್ತಿಲ್ಲ. ಯಾಕಂದರೆ ನಮ್ಮ ಎಡಿಟ್ ತುಂಬ ಕಡಿಮೆ. ಎಡಿಟರ್ನ ಇಟ್ಕೊಳ್ಳೋಷ್ಟು ದೊಡ್ಡ ಮನುಷ್ಯ ನಾನು ಆಗಿಲ್ಲ. ನನಗೆ ಗೊತ್ತಿರೋ ಎಡಿಟ್ನೇ ನಾನು ಸ್ವಲ್ಪ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಅದರಿಂದ ಏನಾದರೂ ಚೇಂಜಸ್ ಮಾಡ್ಕೊಳ್ಳೋದಿದ್ರೆ ನೀವೇ ದಯವಿಟ್ಟು ತಿಳಿಸಿ. ಮತ್ತು ಇನ್ನೊಂದು ಹೊಸ ಥರ ಏನಾದರೂ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಪ್ಪ ಹೊಸ ಥರ ಏನಂತವನಪ್ಪ ಅಂತ ಅಂದ್ಕೋಬೇಡಿ, ಬೇರೇನಲ್ಲ. ಹೊಸ ಥರ ಅಂತಂದರೆ ಸಿಂಪಲ್ಲಾಗಿ ಹೇಳ್ತೀನಿ, ಜಾಸ್ತಿ ಏನಲ್ಲ. ನೀವು ಒಂದು ಚಾಲೆಂಜ್ ಕೊಡಿ, ಅದನ್ನು ನಾನು ಡೆಫಿನೆಟ್ಲಿ ಮಾಡ್ತೀನಿ. ಅದನ್ನು ಮಾಡಿ ಅದು ನಿಮ್ಗೆ ಎಷ್ಟರ ಮಟ್ಟಿಗೆ ಖುಷಿ ಕೊಡುತ್ತೆ ಅಂತ ನೀವೇ ಹೇಳಿ. ಆ ಚಾಲೆಂಜನ್ನ ನಾನು ಆಕ್ಸೆಪ್ಟ್ ಮಾಡ್ಕೋತೀನಿ. ಓಕೆ, ಸೊ ಇದೊಂದು ಚಾಲೆಂಜನ್ನು ನಾನು ತಗೋತೀನಿ. ಇದೊಂದು ನಿಮಗೆ ಬಿಡ್ತೀನಿ ಆಯ್ಕೆನಾ. ಓಕೆ, ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಚಾಲೆಂಜ್ನ ನೀವು ನನಗೆ ಕೊಡಿ, ನಾನು ಆಕ್ಸೆಪ್ಟ್ ಮಾಡಿಕೊಂಡು ಅದನ್ನು ಮಾಡೇ ಮಾಡ್ತೀನಿ. ಆಯಿತು. ಆಮೇಲೆ ಟ್ರಾವೆಲ್ ರಿಲೇಟೆಡ್ ಏನೇ ಇದ್ರೂ ಆ್ಯಂಡ್ ಏನೇ ಮಾಡಬೇಕಂದ್ರೂ ನೀವು ನನಗೆ ತಿಳಿಸಿ, ನಾನು ಡೆಫಿನೆಟಾಗಿ ಮಾಡ್ತೀನಿ. ಓಕೆನಾ, ಇದೊಂದು ನಿಮ್ಮ ಹತ್ರ ಕೇಳ್ಕೊತೀನಿ. ನೀವೊಂದು ಚಾಲೆಂಜ್ ಕೊಡಿ. ಸೊ ನಾನಾಗೆ ಒಂದು ಟ್ರಾವೆಲ್ ಏನು ಮಾಡ್ತಾಯಿದ್ರೆ ಬರೀ ಟ್ರಾವೆಲ್ಲೇ ಆಗಿಬಿಡುತ್ತೆ. ಇದ್ರ ಮಧ್ಯ ನೀವು ಕೊಡೋ ಚಾಲೆಂಜ್ನ ನಾನು ಆಕ್ಸೆಪ್ಟ್ ಮಾಡ್ಕೊಂಡು ಮಾಡಿದ್ರೆ ಸೊ ನಿಮಗೂ ಸ್ವಲ್ಪ ಖುಷಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಆ್ಯಕ್ಚುಲಿ ಈ ಏರಿಯಾ ಬಂದ್ಬಿಟ್ಟು ಬೆಳ್ಳಂದೂರು. ಆಲ್ಮೋಸ್ಟ್ ಅಲ್ಲಿ ತುಂಬ ಜನ ಗೊತ್ತಿರುತ್ತೆ. ಮಾರತಳ್ಳಿ ಸೈಡ್ ಇರೋರ್ಗಂತೂ ಡೆಫಿನೆಟ್ಲಿ ಗೊತ್ತಿರುತ್ತೆ. ಇಲ್ಲಿ ಬೆಳ್ಳಂದೂರು ಕೆರೆ ಅಂತ ಇದೆ ಆಯಿತಾ. ಈ ಕಡೆ ಸೈಡ್ ಹೋದರೆ ಆ ಕೆರೆ ನೋಡೋದೇ ಬೇಡ. ಕೆಂಗೇರಿ ಮೋರಿ ಹೆಂಗಿದೆಯೋ ಬೆಳ್ಳಂದೂರು ಕೆರೆ ಹಾಗೆ ಇರುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ಅದನ್ನು ಮತ್ತೆ ನಾನು ಸಪ್ರೇಟಾಗಿ ಹೇಳಿ ಅರ್ಥ ಮಾಡಿಸೋದು ಬೇಡ ಅಂದ್ಕೋತೀನಿ. ಅರ್ಥ ಆಗತ್ತೆ. ಯಪ್ಪ, ಬೆಳಗ್ಗೆ ಹೇಳೋದಕ್ಕೆ ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ ಆಗ್ತಿತ್ತು. ಬಟ್ ಇವಾಗ ಏನಪ್ಪ ಅಂದರೆ ಮಾರ್ನಿಂಗ್ 2 ಗಂಟೆಗೆ ಹೆಸರಾಗ್ತೈತೆ. ಮಾರ್ನಿಂಗ್ 2 ಗಂಟೆ ಯಾವ ಶಿಫ್ಟ್ಗೆ ಹೋಗ್ತೀನಿ ಅಂತಲೇ ಗೊತ್ತಿಲ್ಲ ನನಗೆ. ಅಷ್ಟೊತ್ತಿಗೆ ಹೆಸರಾಗ್ತಾಯಿದೆ. ಅಲ್ರಾಮ್ ಇಟ್ಟಿರಲ್ಲ, ಏನಿಲ್ಲ. ಎವ್ರಿ ಡೇ ಏನಾದರೂ ಕಾಯಿಲೆ ಇದೆಯಾ ಅಂತ ಗೊತ್ತಾಗ್ತಿಲ್ಲ. ಏನಕ್ಕೆ ಹಂಗೆ ಯಾರು ಕೇಳೋಣ. ಟೀ ಕುಡಿಬೇಕಿತ್ತು, ಬಟ್ ಆಗ್ತಾಯಿಲ್ಲ. ಟೈಮ್ ಬೇರೆ ಆಗೋಯ್ತು. ಇವತ್ತು ಲೇಟಾಗಿ ಬೇರೆ ಎದ್ದೆ. ಒಂದು 20 ಮಿನಿಟ್ಸು ಹಂಗೆ ಬೆಡ್ ಮೇಲೆ ಹೊರಳಾಡ್ಬಿಟ್ಟು ಆಮೇಲೆ ಎದ್ದೆ. ನಮ್ಮ ಕಿತ್ತಡಿ ಕಿರಣ್ ಬ್ರೋದು ವಿಡಿಯೋ ನೋಡ್ತಾ ಇದ್ದೆ. ಇನ್ಸ್ಟಾಗ್ರಾಮಲ್ಲಿ ಒಂದು ಅಪ್ಡೇಟ್ ಮಾಡಿದರು. ಏನಪ್ಪ ಅಂತಂದರೆ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಸ್ ಬ್ಯಾನ್ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಸ್ ಅಂತಂದ್ಬಿಟ್ಟು ಅದನ್ನು
ಸ್ವಲ್ಪ ಇನ್ಸ್ಪೈರ್ ಆಗಿ ತೊಗೊಂಡು ನಾನು ಸ್ಟಾರ್ಟಿಂಗಿಂದ ಅವ್ರ ವೀಡಿಯೋಸ್ ನೋಡ್ತಾ ಇದ್ದೆ. ಬ್ಯಾನ್ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಸ್ ಅಂತಂದ್ಬಿಟ್ಟು ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು ಅಂತ ಏನಾದರೂ ಮಾಡೋಣ ಚಿಕ್ಕದಾಗಿ. ಪ್ರಮೋಷನ್ ಅಂತೂ ನನ್ನ ಲೈಫಲ್ಲಿ ಮಾಡಲ್ಲ ಗುರು. ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಸ್ಗಳನ್ನ ಪ್ರಮೋಷನ್ ಮಾಡಿ ನಾವು ಅದನ್ನು ಬೇರೆ ಯಾರು ನಮ್ಮಿಂದ ಇನ್ಸ್ಪೈರ್ ಆಗಿ ನಮ್ಮನ್ನು ಸಪೋರ್ಟ್ ಮಾಡೋರು ಬೇರೆ ಇದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇದ್ದಾರೆ. ನಮ್ಮ ಏರಿಯಾದಲ್ಲಿರೋ ಮಕ್ಕಳೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟಿದ್ದಾರೆ. ನಾವು ಅದನ್ನು ಪ್ರಮೋಟ್ ಮಾಡ್ಕೊಂಡು ಅವ್ರಿಗೆ ನಾವೊಂದು ಸ್ಫೂರ್ತಿಯಾಗಿರಬೇಕೇ ಹೊರತು ಕೊನೆಗೊಂದಿನ ಅವ್ರ ರೋಡಿಗೆ ಬರೋದಕ್ಕೆ ನಾವು ಸ್ಫೂರ್ತಿಯಾಗಿರಬಾರ್ದು. ಅದಕ್ಕೋಸ್ಕರ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಸ್ ತುಂಬ ಜನ ಪ್ರಮೋಟ್ ಮಾಡಿದ್ದಾರೆ. ನಾನು ತುಂಬ ಸೆಲೆಬ್ರಿಟೀಸ್ಗಳನ್ನೂ ನೋಡಿದ್ದೀನಿ. ಅವ್ರಿಗೆಲ್ಲ ಮಾನ ಮರ್ಯಾದೆ ಇಲ್ಲ. ಅವ್ರಿಗೆ ದುಡ್ಡು ಬೇಕು, ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ಬಟ್ಟೆ ಬಿಚ್ಕೊಂಡು ಅಂಥ ಕಚಡಗಳಿದ್ದಾರೆ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಸ್ಗಳಿಗೆ ದಯವಿಟ್ಟು ಅನುಮೋದನೆಯನ್ನು ಕೊಡಬೇಡಿ. ಅವನ್ನು ಆಲ್ಮೋಸ್ಟ್ ಆಲ್ ಬ್ಯಾನ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಅವನ್ನ ಸಪೋರ್ಟ್ ಮಾಡ್ತಾ ಹೋದಾಗೆ ಅವರು ಬೆಳ್ಕೊಳ್ಳೋದು ಜಾಸ್ತಿ. ಅವ್ರಿಗೆ ನಾವು ಪ್ರಮೋಷನ್ ಅದು ಇದು ಆಳು ಮೂಳು ಅಂತ ಹೇಳ್ಬಿಟ್ಟು ಮಾಡಿಕೊಟ್ರೆ ಅದರಿಂದ ನಾಳೆ ನಮಗೆ ಕೆಟ್ಟ ಹೆಸರು. ತುಂಬ ಜನ ಸಪೋರ್ಟ್ ಮಾಡ್ತಿದ್ದಾರೆ ಕಿತ್ತಡಿ ಕಿರಣ್ ಬ್ರೋಗೆ ಆ್ಯಂಡ್ ಹರ್ಷವರ್ಧನ್ ಬ್ರೋಗೂ ತುಂಬ ಜನ ಸಪೋರ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ನೈಸ್ ಕಂಟೆಂಟ್. ಏನಕ್ಕಪ್ಪ ಅಂತಂದರೆ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ನ ಪ್ರಮೋಷನ್ ಮಾಡೋರನ್ನ ಅವರು ಕಾಲು ಎಳೆಯೋದು ಅಂತಲ್ಲ, ಅವ್ರನ್ನ ಸರಿ ದಾರಿಗೆ ತರೋದಕ್ಕೆ ಪ್ರಯತ್ನ ಪಡ್ತಾರೆ. ಆ್ಯಂಡ್ ಇವನ್ ತುಂಬ ಜನ ತಿದ್ಕೊಂಡಿದ್ದಾರೆ ಕೂಡ. ಮೊನ್ನೆ SMR ಬ್ರೋ ಕೂಡ ಸಾರಿ ಕೇಳಿದ್ರು, ಅದು ಅವರು ರೀಸೆಂಟಾಗಿ ಮಾಡಿದ್ದಲ್ಲ ಅಂತ. ಎಸ್, ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಅವ್ರು ಯಾವಾಗಲೂ ಒಂದು ಸರಿ ಮಾಡಿರ್ತಾರೆ. ಬಟ್ ಆದಮೇಲೆ ಅವ್ರಿಗೂ ಬುದ್ಧಿ ಬಂದು ಒಳ್ಳೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವೆಲ್ಲ ರಿವೀಲ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತವೆ. ಏನೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನಂತೂ ಲೈಫಲ್ಲಿ ಗಿಮೋಷನ್ ಎಲ್ಲ ಮಾಡೋ ರೇಂಜ್ಗಂತೂ ಬೆಳೆದಿಲ್ಲ. ಅಟ್ಲೀಸ್ಟ್ ಮುಂದೆ ಬೆಳೆದ್ರೂ ಕೂಡ ಇಂಥ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಸ್ಗಳಿಗೆ ನಾನು ಪ್ರಮೋಷನ್ ಮಾಡಲ್ಲ. ಡೆಫಿನೆಟ್ಲಿ ನಾನು ಹೇಳ್ತೀನಿ. ಅದ್ರ ಮಧ್ಯೆ ನಾವು ಈ ಥರ ಎಲ್ಲ ಕಿತ್ತೋದು ಕೆಲಸಗಳು ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಯೂಸ್ ಇರುತ್ತೆ ಹೇಳಿ. ಸೊ ಅದಕ್ಕೋಸ್ಕರ ಅಂಥವಕ್ಕೆಲ್ಲ ನಾವು ಕೈ ಹಾಕಕ್ಕೆ ಹೋಗಲ್ಲ. ಎಸ್, ನೋಡ್ರಪ್ಪ, ಇದೇ ನಮ್ಮ ಟೆಕ್ ಪಾರ್ಕ್, ಪ್ರೆಸ್ಟೀಜ್ ಟೆಕ್ ಪಾರ್ಕ್ ಅಂತ. ಆ್ಯಕ್ಚುಲಿ ನಾನಿದು ಬ್ಯಾಕ್ ಗೇಟಲ್ಲಿದ್ದೀನಿ. ಫ್ರಂಟ್ ಗೇಟ್ ಇನ್ನೂ ತುಂಬ ಚೆನ್ನಾಗಿದೆ. ತುಂಬ ಫಾರ್ಮ್ಯಾಲಿಟೀಸ್ ಎಲ್ಲ ಇದೆ ಅಲ್ಲಿ. ಫಸ್ಟ್ ಟೈಮ್ ಇಂಟರ್ವ್ಯೂಗೆ ಏನಾದರೂ ಬರ್ತಾಯಿದ್ರೆ ಅಲ್ಲೇ ಎಂಟ್ರಿ ಎಲ್ಲ ಮಾಡಿಸ್ಬೇಕು. ಬಟ್ ಇಲ್ಲಿ ID ಕಾರ್ಡ್ ಇಲ್ಲದೆ ಒಳಗೆ ಬಿಡಲ್ಲ. ಎಂಟ್ರಿ ಎಲ್ಲ ಮಾಡಿಸ್ಕೊಂಡು ಅದಾದ ನಂತರ ಒಳಗಡೆ ಬಿಡ್ತಾರೆ. ಇಲ್ಲೂ ಒಳಗಡೆ ಬಿಡ್ತಾರೋ ಅಲ್ವೋ ಗೊತ್ತಿಲ್ಲ. ಯಾಕಂದರೆ ನಾನು ಫಸ್ಟ್ ಇಂಟರ್ವ್ಯೂಗೆ ಬಂದಾಗ ನಾನು ಅದೇ ಗೇಟಲ್ಲೇ ಬಂದಿದ್ದೆ. ನಾನು ವರ್ಕ್ ಮಾಡೋ ಕಂಪ್ನಿಯಲ್ಲಿ ಕಾಣಿಸ್ತಾ ಇದೆಯಲ್ಲ ಮುಂದೆ, ಅಲ್ಲಿಗೆ ಹೋಗ್ಬೇಕು ನಾನು ಇವಾಗ. ಟೈಮು ಮಾರ್ನಿಂಗ್ 6ಗೆ ನಾನು ಲಾಗಿನ್ ಆಗಬೇಕು. ಮಾರ್ನಿಂಗ್ ವೈಬ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ, ನೋಡೋದಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ. ಬಿಲ್ಡಿಂಗ್ಗಳು ಸಾಕಾದ ಎದ್ದೇಳಿಸ್ಕೊಂಡು ನಿಲ್ಲಿಸೋರೆ. ಬಟ್ ಎಷ್ಟು ಜನ ದುಡ್ಡು ಹಾಕೋರೋ ಗೊತ್ತಿಲ್ಲ. ಎಷ್ಟು ಜನದ ಬ್ಲ್ಯಾಕ್ ಮನಿ ಇಲ್ಲಿ ತೊಗೊಂಬಂದು ಸ್ಫೂರ್ತಿದಾರೋ ಗೊತ್ತಿಲ್ಲ. ಬ್ಲ್ಯಾಕ್ ಮನಿ ವೈಟ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಜನದ ಸುರಿದವರೋ ಗೊತ್ತಿಲ್ಲ. ನಾನು ಅಲ್ಲಿಂದ ತೋರಿಸ್ತಾ ಇದ್ನಲ್ಲ ಅದೇ ಬಿಲ್ಡಿಂಗ್, ಅಲ್ಲಿಂದ ಕಾಣಿಸುತ್ತೆ ನೋಡಿ. ಇದೇ ನಮ್ಮ ಆಫೀಸ್, ವೆಸ್ಟರ್ನ್ ಡಿಜಿಟಲ್. ಇಲ್ಲಿ ನಾವು ಎಂಟ್ರ್ ಆಗಿದ ತಕ್ಷಣ ಪಾರ್ಕಿಂಗ್ ಹೋಗಬೇಕು. ವೀಡಿಯೋ ಮಾಡೋದಕ್ಕೆ ಬಿಡಲ್ಲ. ಡೆಫಿನೆಟ್ಲಾಗಿ ಹೇಳ್ತಾ ಇದ್ದೀನಿ, ಇವಾಗಲೇ ಹೇಳ್ತೀನಿ, ವೀಡಿಯೋ ಮಾಡೋದಕ್ಕೆ ಬಿಡಲ್ಲ. ಓಕೆ, ಇದೇ ನೋಡಿ ದೊಡ್ಡ ಬಿಲ್ಡಿಂಗು, ಇಲ್ಲೇ ನಾವು ವರ್ಕ್ ಮಾಡೋದು. ಇದೇ ನಮ್ಮ ಆಫೀಸ್. ಸೆಕ್ಯೂರಿಟಿಗಳು ಫುಲ್ ಡೀಪಾಗಿ ನಾವು ವರ್ಕ್ ಮಾಡ್ತವ್ರೆ. ಪಾರ್ಕಿಂಗಿಗೆ ಬಂದ್ವಿ. ಆ್ಯಕ್ಚುಲಿ ನಾನು ಫಸ್ಟ್ ಫ್ಲೋರ್ ಟೀ ಕುಡಿಯೋಕೆ ಹೋಗ್ತೀನಿ ಇವಾಗ. ಮಾರ್ನಿಂಗ್ ಅಲ್ಲ, ಹೋಗೋಣ ಬನ್ನಿ. ನೋಡ್ರಿ ಆಫೀಸ್ ಹಿಂಗಿದೆ. ಸೊ ನಮ್ಮ ಕೆಫಿಟೇರಿಯಾ ಅಷ್ಟೇ.
ಹಾಂ ಬೂಸ್ಟ್ ಹಾರ್ಲಿಕ್ಸ್ ಟೀ ಯಾವ್ದು ಕುಡಿತೀರಾ ಬ್ರೋ ನೀವು? ಹಾಂ ಪುಷ್ಪ खत्म ಐ बाय बाय टाटा गुड बाय गया